ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಏನಪ್ಪ ಎಲ್ಲ ಹೊರಟೋಗಿದ್ದಾರೆ ಅಂತೀರಾ. ನಾನಿವತ್ತು ಒಂದು ರೀತಿ ಮಾನ್ಯ ಇಂಧನ ಇಲಾಖೆ ಸಚಿವರು ಕೆ ಜಾರ್ಜ್ ಅವರು ಅವ್ರ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ರೀತಿ ಎಸ್ಕಾಂ ಒಂದು ಶಾಖೆಯ ಇದಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ಬಹುತೇಕ ಇಂಧನ ಇಲಾಖೆಯ ಕಚೇರಿಗಳು ಎಲ್ಲ ಫುಲ್ ಹೈಫೈ ಆಗಿದ್ದಾವೆ. ಆದರೆ ಎಲ್ಲ ಒಂದು ಕಡೆ ಈ AEE ಕಚೇರಿಗಳು ಕೆಲವು ಕಡೆ ಮತ್ತು ಶಾಖಾಧಿಕಾರಿಗಳ ಕಚೇರಿ ಕೆಲವು ಕಡೆ ಮಳೆಗಾಲದಂತೂ ಸಂಪೂರ್ಣವಾಗಿ ಸೋರ್ತವೆ. ವಿಶೇಷವಾಗಿ ನಾನು ಸಾಂದರ್ಭಿಕವಾಗಿ ಬಂದಿರತಕ್ಕಂಥ ಒಂದು ರೀತಿ ಕಿತ್ತೂರು ತಾಲೂಕಿನ ಒಂದು ರೀತಿ ಇಟ್ಗಿ ಕ್ರಾಸ್ನಲ್ಲಿರುವ MK ಹುಬ್ಬಳ್ಳಿ ಶಾಖೆಯ ಒಂದು ರೀತಿ ಎಸ್ಕಾಂನ ಒಂದು ರೀತಿ ಕಚೇರಿಗೆ ಬಂದಿದ್ದೀನಿ. ಈಗ ಮಳೆಗಾಲ ಬೇರೆ, ಸಾಕಷ್ಟು ಒಂದು ರೀತಿ ಕಂಪ್ಯೂಟರ್ಗಳೆಲ್ಲ ಇಲ್ಲೇ ಕೆಲಸ ಮಾಡ್ತಾರೆ. ಬಿಲ್ ಕಲೆಕ್ಟರ್ ಇರ್ತಾರೆ, KB ಬಿಲ್ ಕಲೆಕ್ಟರ್ ಇರ್ತಾರೆ, ಮತ್ತು SOಗಳು ಇರ್ತಾರೆ, ಮತ್ತು ಲೈನ್ಮೆನ್ಸ್ ಇರ್ತಾರೆ, ಸಂಬಂಧಪಟ್ಟ ದಾಖಲೆಗಳು ಇರ್ತವೆ. ಈಗ ವಿಷಯ ಏನಪ್ಪ ಅಂತಂದರೆ, ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಸೋರುತ್ತೆ. ಮಳೆಗಾಲದಲ್ಲಿ ಇಂಥ ಸಂದರ್ಭದಲ್ಲಿ ಸಾಕಷ್ಟು ಈ ಮಳೆಯಲ್ಲೇ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಆದಾಗ್ಯೂ ಸಹ ಕಳೆದ ಒಂದು 10 ವರ್ಷಗಳಿಂದ ಈ ಸಮಸ್ಯೆ ಇದ್ರೂ ಸಹ ಯಾರೂ ಸಹ ಕ್ಯಾರೆ ಅಂದಿಲ್ಲ. ಹಾಗಾಗಿ ದಯವಿಟ್ಟು ಮಾನ್ಯ ಅಜ್ಜಂಪೀರ್ ಖಾದ್ರಿ ಸಾಹೇಬ್ರೆ, ವಿಶೇಷವಾಗಿ ಎಸ್ಕಾಂ MD ಅಜ್ಜಂಪೀರ್ ಖಾದ್ರಿ ಬೈ ಅವರೇ, ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ರೀತಿ KB ಎಸ್ಕಾಂನ ಒಂದು ರೀತಿ ಶಾಖಾಧಿಕಾರಿಗಳ ಕಚೇರಿಗಳ ದುಸ್ಥಿತಿ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ಇಂಧನ ಸಚಿವ ಜಾರ್ಜ್ ಅವರೇ, ನಿಮ್ಮ ಇಲಾಖೆಯ ಶಾಖಾಧಿಕಾರಿಗಳ ಕಚೇರಿ ದುಸ್ಥಿತಿ ನೋಡಿದ್ದೀರಾ? ಹೌದು, ರಾಜ್ಯ ಸರ್ಕಾರದ ಅತ್ಯಂತ ಪ್ರಮುಖ ಇಲಾಖೆಗಳಲ್ಲಿ ಇಂಧನ ಇಲಾಖೆ ಸಹ ಒಂದು. ಪ್ರತಿ ಮನೆಯಿಂದ ಪ್ರತಿಯೊಂದು ಕೆಲಸಕ್ಕೂ ಇದೇ ಇಲಾಖೆಯೇ ವಿದ್ಯುತ್ ಸಂಪರ್ಕ ಕಲ್ಪಿಸುವುದು. ಆದರೆ ಅದ್ಯಾಕೋ ಇನ್ನೂ ಗೊತ್ತಾಗ್ತಿಲ್ಲ. ಇಂಧನ ಇಲಾಖೆಯ ಪ್ರಮುಖ ಅಂಗ ಸಂಸ್ಥೆ ಹೆಸ್ಕಾಂ. ಈ ಹೆಸ್ಕಾಂ ವಿದ್ಯುತ್ ಸಂಸ್ಥೆಯ ವ್ಯಾಪ್ತಿಯ ಅದೆಷ್ಟೋ ಉಪವಿಭಾಗಗಳ ಕಚೇರಿ ಹಾಗೂ ಶಾಖಾಧಿಕಾರಿಗಳ ದುಸ್ಥಿತಿ ತುಂಬಾ ಶೋಚನೀಯವಾಗಿದೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಎಂಬಂತೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕಿತ್ತೂರು ಹೆಸ್ಕಾಂ ವಿದ್ಯುತ್ ಕಚೇರಿ ಉಪವಿಭಾಗದ ವ್ಯಾಪ್ತಿಗೆ ಬರುವ ಇಟಿಗಿ ಕ್ರಾಸ್ನಲ್ಲಿರುವ MK ಹುಬ್ಬಳ್ಳಿ ಶಾಖಾಧಿಕಾರಿಗಳ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿನ ದುಸ್ಥಿತಿ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಒಂದು ಕಡೆ ಈ ಕಚೇರಿಯು ತುಂಬಾ ಹಳೆಯದಾಗಿದ್ದು ಪ್ರಸ್ತುತ ಮಳೆಗಾಲವಾಗಿರುವುದರಿಂದ ಈ ಕಚೇರಿಯು ಸಂಪೂರ್ಣವಾಗಿ ಸೋರುತ್ತಿದೆ. ಇನ್ನೊಂದು ಕಡೆ ಈ ಕಚೇರಿಗೆ ಸಂಪೂರ್ಣವಾಗಿ ಗೆದ್ದಲು ಹಿಡಿದಿದ್ದು ಪೇಪರ್ನಲ್ಲಿ ಸಂಗ್ರಹಿಸಿಟ್ಟ ಎಲ್ಲಾ ದಾಖಲೆಗಳು ಗೆದ್ದಲು ಹುಳುಗಳು ಪಾಲಾಗುತ್ತಿವೆ. ಇನ್ನು ತೀವ್ರ ಮಳೆಗೆ ಮೇಲ್ಛಾವಣಿ ಕುಸಿಯುವ ಪರಿಸ್ಥಿತಿ ಇದೆ. ಇಷ್ಟೆಲ್ಲ ಸಮಸ್ಯೆ ಆದರೂ ಸಹ ಇಲ್ಲಿನ ಶಾಖಾಧಿಕಾರಿಗಳು ಹಾಗೂ ಕಂಪ್ಯೂಟರ್ ಆಪರೇಟರ್ಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದು ಈ ಸಮಸ್ಯೆ ಬಗ್ಗೆ ಯಾರಿಗೂ ಹೇಳಲಾಗದೆ ಕೇಳಲಾಗದೆ ಅತ್ಯಂತ ಕ್ಲಿಷ್ಟ ಪರಿಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಹೆಸ್ಕಾಂ ನಿಗಮದ ಹಾಲಿ ಅಧ್ಯಕ್ಷರಾದ ಸೈಯದ್ ಅಜೀಂ ಪೀರ್ ಖಾದ್ರಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ವೀಕ್ಷಕರೇ, ವಿಶೇಷವಾಗಿ ಈಗ ನಾನು ಬಂದಿರತಕ್ಕಂಥದ್ದು MK ಹುಬ್ಬಳ್ಳಿ ಸೆಕ್ಷನ್ ನ ಒಂದ್ ರೀತಿ ಕಚೇರಿಗೆ ಬಂದಿದ್ದೀನಿ. ಸಾಕಷ್ಟು ಒಂದ್ ರೀತಿ ನೋಡಿ, ಸಾಕಷ್ಟು ಹಳ್ಳಿಗಳು ಬರ್ತವೆ. ಮತ್ತೆ ಕಿತ್ತೂರು ತಾಲೂಕಿನ ಪ್ರಮುಖ ಒಂದ್ ರೀತಿ ಶಾಖಾ ಕಚೇರಿ ಇದು. ಈ ಒಂದು ಶಾಖಾ ಕಚೇರಿಗೆ ಸಾಕಷ್ಟು ಒಂದ್ ರೀತಿ ಮಳೆಗಾಲ ಬೇರೆ, ಇಲ್ಲಿ ಮೇಲ್ಛಾವಣಿ ಸಂಪೂರ್ಣವಾಗಿ ಮಳೆಗಾಲದ ಒಂದ್ ರೀತಿ ಮಳೆಯ ನೀರಿನಿಂದ ತೊಟ್ಟಿಕ್ಕುತ್ತೆ. ವಿಶೇಷವಾಗಿ ಸಾಕಷ್ಟು ಕಂಪ್ಯೂಟರ್ಗಳು ಇರ್ತವೆ, ಮತ್ತೆ ಸಿಬ್ಬಂದಿಗಳು ಇಲ್ಲೇ ಕೂತ್ಕೋತಾರೆ, ಮೊನ್ನೆ SO ಸಾಹೇಬರು ಇಲ್ಲೇ ಕೂತ್ಕೋತಾರೆ. ಇಷ್ಟಾದ್ರೂ ಸಹ ಏನಾದ್ರು ಕೇಳಿದ್ರೆ ವಿಶೇಷವಾಗಿ ಇದಕ್ಕೆ ಅಟ್ಲೀಸ್ಟ್ ಒಂದೊಂದು ಅನುದಾನನೂ ಇಲ್ವಂತೆ. ವಿಶೇಷವಾಗಿ ಇದನ್ನ ಒಂದ್ ರೀತಿ ಮೇಲ್ಛಾವಣಿ ಹಾಕ್ಲಿಕ್ಕೆ ಈ ರೀತಿ ಆಗ್ಬಿಟ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು, ಸಿಬ್ಬಂದಿಗಳು, ಲೈನ್ಮೆನ್ಗಳು ಮತ್ತೆ ವಿಶೇಷವಾಗಿ ಕಂಪ್ಯೂಟರ್ ಆಪರೇಟರ್ಗಳು ಯಾವ ರೀತಿ ಕೆಲಸ ಮಾಡೋದು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಸರ್, ಈಗ ಇಲ್ಲಿ ಕೆಲವು ನಿಮ್ಮ ವ್ಯಾಪ್ತಿಲಿ ಬರ್ತಕ್ಕಂಥ ಸೆಕ್ಷನ್ ಆಫೀಸರ್, ವಿಶೇಷ ಶಾಖಾಧಿಕಾರಿಗಳ ಕಚೇರಿ ಮಳೆಯಿಂದ ತುಂಬಾ ಸೋರ್ತಾ ಇದೆ ಸರ್. ಯಾವ್ರಾಗ? ಬಹುತೇಕ ಕಡೆ, ವಿಶೇಷವಾಗಿ ಈಗ ಇಟ್ಗಿ ಕ್ರಾಸ್ ಅಂತ ಒಂದು ಶಾಖಾಧಿಕಾರಿಗಳ ಕಚೇರಿ ಇದೆ, ಪೂರಾ ಸೋರ್ತೈತೆ ಸರ್. ಅದ್ರೊಳಗೆ ಕೆಲಸ ಮಾಡ್ತಾವ್ರೆ, ಎಲ್ಲ ಕಂಪ್ಯೂಟರ್ ಮೇಲೆಲ್ಲ ಅಲ್ಲೇ ನೀರು ಬೀಳ್ತಾವೆ ಸರ್. ದಯವಿಟ್ಟು ಆ ಶಾಖಾಧಿಕಾರಿಗಳ ಕಚೇರಿಗೆ ದಯವಿಟ್ಟು ಬಹುತೇಕ ಕಡೆ ಸ್ವಲ್ಪ ಸೀಟ್ ಹಾಕಿದ್ರೆ ಸ್ವಲ್ಪ ಒಳ್ಳೇದು ಸರ್. ಆಯ್ತು, ಮಾಡಿಸ್ತೀನಿ ಬಿಡ್ರಿ. ಆಮೇಲೆ ಇನ್ನೊಂದು ಪಾಯಿಂಟ್ ಇದೆ ಸರ್. ಈಗ ನೀವೇನೋ ಆದೇಶ ಹೊರಡಿಸ್ಬಿಟ್ರಿ, OCCC ಇದ್ರೂ ಇದಾಗ್ತೈತೆ ಅಂತ ಹೇಳ್ಬಿಟ್ಟು. ಸುಪ್ರೀಂ ಕೋರ್ಟ್ ಆದೇಶ ಅದು. ಹಾಂ ಸರ್. ಈಗ ಕ್ಯಾಬಿನೆಟ್ನಾಗ ತೀರ್ಮಾನ ಆಕೈತಿ ಈಗ. ಹಾಂ ಸರ್. ನಮ್ದಲ್ಲ, ಸುಪ್ರೀಂ ಕೋರ್ಟ್. ಹಾಂ ಸರ್. ಹಾಗಾಗಿ ದಯವಿಟ್ಟು ಅದು ಆದೇಶ ಹೊರಡಿಸಿದ್ರೆ ಸ್ವಲ್ಪ ಜನಕ್ಕೆ ಇದಾಗಿದೆ.
ಮೊನ್ನೆ ಹೇಳ್ಯಾರಲ್ಲ ಆನ್ಸರ್ ಮಾಡೋದು ಡಿ ಕೆ ಶಿವಕುಮಾರ್ ಸರ್ ಹಾಂ ಸರ್ ದಯವಿಟ್ಟು ನೋಡಿ ಸರ್ ಪ್ಲೀಸ್. ಅದರಿಂದ ಆನ್ಸರ್ ಮಾಡಿದ್ದಾರೆ. ಹಾಂ ಸರ್. ಇನ್ನಾದರೂ ಈ ತುಂಬಾನೇ ಶಿಥಿಲಗೊಂಡಿರುವ ವಿದ್ಯುತ್ ಶಾಖೆ ಕಚೇರಿಗೆ ಕಾಯಕಲ್ಪ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಇಟಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.